ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಗೋದಿಲ್ಲ, ಆದರೆ ಯಾರು ಆರೋಪಿತರು ಅಂತ ತಾವು ಹೆಸರಿಸಿದ್ರೆ ಅವ್ರಿಗೆ ಅನುಕೂಲ ಆಗುತ್ತಾ ಈ ವರದಿ ಅಂತ? ಸರ್, ಖಂಡಿತವಾಗ್ಲೂ ಏನು ಅನುಕೂಲ ಆಗಲ್ಲ. ಅದು ಜನರಿಗೆ ತಪ್ಪು ಸಂದೇಶ ಗೊಂದಲ ಆಗುತ್ತೆ ಅಷ್ಟೇ ಹೊರತು ಬೇರೆ ಏನಲ್ಲ. ಸೊ ಇದು ನನ್ನ ಕಾನೂನು ಹೋರಾಟಕ್ಕೆ ಈಗಾಗಲೇ ಹೇಳ್ದಂಗೆ ಇದು ಯಾವುದೇ ರೀತಿ ಇದಾಗಲ್ಲ. ಅವರು ಈ ವರದಿನ ನ್ಯಾಯಾಲಯ ಕೊಟ್ಟರು ಕೂಡ ನ್ಯಾಯಾಲಯ ಇದನ್ನು ಪರಿಗಣಿಸಲ್ಲ. ಯಾಕೆಂದರೆ ಅವ್ರು ಕೊಟ್ಟರು ಕೂಡ ನನಗೆ ಅನುಕೂಲ ಆಗುತ್ತೆ. ಯಾಕೆಂದರೆ ಅಲ್ಲಿರೋ ಅಂಶಗಳನ್ನ ಗಮನಕ್ಕೆ ತಂದಾಗ ಇವರು ಸುಳ್ಳು ವರದಿ ಕೊಟ್ಟರುವಂಥದ್ದು ಮಾನ್ಯ ನ್ಯಾಯಾಲಯಕ್ಕೆ ಗಮನಕ್ಕೆ ಬಂದೇ ಬರುತ್ತೆ. ಕೊಡುವಂಥ ಸಾಧ್ಯತೆ ಇದೆಯಾ ಅಂತ ನ್ಯಾಯಾಲಯ? ಖಂಡಿತ ಸಾಧ್ಯತೆ ಇದ್ದೇ ಇದೆ ಸರ್. ಯಾಕಂದರೆ ಅವ್ರ ಪರ ವಕೀಲರು ಕೊಟ್ಟೆ ಕೊಡ್ತಾರೆ. ಅವ್ರಿಗೆ ಪೂರಕವಾದಂಥ ದಾಖಲಾತಿಗಳನ್ನು ಕೊಡೋದು ಅವರು ಕೆಲಸ ಮಾಡ್ತಾರೆ. ಹಾಗಾಗಿ ಇದು ಕೊಟ್ಟರು ಕೂಡ ನನಗೇನು ತೊಂದರೆ ಆಗೋಲ್ಲ. ಸೊ ಇದಲ್ಲಿರೋ ಅಂಶಗಳನ್ನೇ ಇಟ್ಕೊಂಡು ಆರೋಪ ಸಾಬೀತುಪಡಿಸೋದು ಹೇಗೆ ಅಂತ ನನಗೆ ಗೊತ್ತಿದೆ. ತಮ್ಮ ಹೋರಾಟ ಮತ್ತು ತಾವು ಏನು ಆರೋಪಿಗಳಿಗೆ ಶಿಕ್ಷೆ ಕೊಡಿಸ್ತೇವೆ ಅಂತಿದ್ರೆ ಆ ವಿಶ್ವಾಸದಲ್ಲೇ ಈಗಲೂ ಸಹ ಇದ್ದೀರಾ ಅಂತ? ಖಂಡಿತವಲ್ಲ ಸರ್. ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ. ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರ ವಿರುದ್ಧ ಏನು ಆರೋಪ ಮಾಡಿದ್ದೀನಿ ಮತ್ತು ಇತರ ಎಲ್ಲರೂ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಬರೀ ಸಿದ್ದರಾಮಯ್ಯ ಅವ್ರ ಕುಟುಂಬ ಅಷ್ಟೇ ಅಲ್ಲ. ಮೂಡಾದ 50 ಮೇಲೆ ನಿವೇಶನ ಪಡೆದ ಎಲ್ಲ ಆರೋಪಿಗಳ ವಿರುದ್ಧ ನನ್ನ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಎಲ್ರಿಗೂ ಶಿಕ್ಷೆ ಕೊಡ್ತೀನಿ ಅಂತ ಏನು ಹೇಳಿದ್ದೀನಿ, ಅದಕ್ಕೆ ಈಗಲೂ ಬದ್ಧನಾಗಿದ್ದೀನಿ. ಮುಂದೆ ಅದನ್ನು ಸಾಧಿಸಿ ತೋರಿಸ್ತೀನಿ. ಈಗಾಗಲೇ 2 ವರದಿಗಳು ಬಂದಾಗಿದ್ದಾವೆ. ಸೊ ತಮ್ಮ ಮೊದಲ ದಿನದ ಒತ್ತಾಯ CM ಸ್ಥಾನದಿಂದ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ, ಇವತ್ತು ಸಹ ಅದನ್ನು ಒತ್ತಾಯಿಸ್ತೀರಾ ಅಥವಾ ಹೇಗೆ? ಸರ್, ಖಂಡಿತವಲ್ಲ ಸರ್. ಆಗ್ಲಿಂದ ನಾನು ಮನವಿ ಮಾಡ್ಕೊಳ್ತೇವೆ. ನೋಡಿ, ಈಗ ಸಿದ್ದರಾಮಯ್ಯ ಅವ್ರ ಮೇಲೆ ಆರೋಪ ಬಂದಾಗ ನೈತಿಕತೆ ಬಗ್ಗೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡಿದ್ರು. ಆದರೆ ಅದೇ ನೈತಿಕತೆ ಇಟ್ಕೊಂಡು ಇವರು ರಾಜೀನಾಮೆ ಕೊಡದೆ ಅಧಿಕಾರಲ್ಲಿ ಇಟ್ಕೊಂಡು ಈ ಥರ ಸುಳ್ಳು ವರದಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಸೊ ಈಗಲೂ ನಾನು ಮನವಿ ಮಾಡ್ಕೊಳ್ತೀನಿ ಸಿದ್ದರಾಮಯ್ಯವ್ರಿಗೆ, ನಿಜವಾಗ್ಲೂ ನೀವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದು ಮಾನ್ಯ ನ್ಯಾಯ ತೀರ್ಪು ಬರೋವರೆಗೂ ರಾಜೀನಾಮೆ ಕೊಟ್ಟು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಸತ್ಯಾಂಶ ಕೊಡಿದ ವರದಿಯನ್ನು ಕೊಡುವಂಥ ಕೆಲಸಕ್ಕೆ ಅವಕಾಶ ಮಾಡಿಕೊಡಿ. ಸೊ ನೀವು ನಿರಪರಾಧ ಬಂದಮೇಲೆ ನೀವು ನಿಮ್ಮ ಅಧಿಕಾರದ ಮುಂದುವರಿಯುವಂಥ ಅವಕಾಶ ನಿಮ್ಗೆ ಇದ್ದೇ ಇದೆ. ಎಲ್ಲ ವರದಿ ಬೆಳವಣಿಗೆ ನೋಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಅನ್ಸುತ್ತೆ ಸಿದ್ದರಾಮಯ್ಯ? ಖಂಡಿತವಲ್ಲ ಸರ್. ಇಲ್ಲಿ ಇದೆಲ್ಲ ಒಂದು ತಾತ್ಕಾಲಿಕವಾಗಿ ಬಂದಿರತಕ್ಕಂಥ ಸುಳ್ಳು ವರದಿಗಳು. ಆದರೆ ಮಾನ್ಯ ನ್ಯಾಯಾಲಯ ತೀರ್ಪು ಬರುತ್ತಲ್ಲ, ಆ ಸಂದರ್ಭದಲ್ಲೇ ಅಷ್ಟೇ ಸತ್ಯ ಗೊತ್ತಾಗೋದು. ಈಗ ನಾನು ಈಗಾಗಲೇ ಹೇಳ್ದಂಗೆ ಸ್ವತಃ ಸಿದ್ದರಾಮಯ್ಯವ್ರು ಹಾಕಿದಂತಹ ಅರ್ಜಿಗೆ ಸಂಬಂಧಪಟ್ಟಂತೆ ಮಾನ್ಯ ನ್ಯಾಯಮೂರ್ತಿಗಳು ನಾಗಪ್ರಸನ್ನ ಏನು 197 ಪುಟಗಳ ವರದಿ ಕೊಟ್ಟಿದ್ದಾರೆ, ಅದನ್ನು ನೋಡಿದ್ರೆ ಅದನ್ನು ಓದ್ಬಿಟ್ರೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟರ ಮಟ್ಟಿಗೆ ಅಕ್ರಮ ಅನ್ಯಾಯ ನಡೆದಿದೆ ಮತ್ತು CM ಕುಟುಂಬದವರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಕ್ರಮ ನಿವೇಶನ ಪಡೆದಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದು ದೂರುದಾರ ಸ್ನೇಹಮಯ ಕೃಷ್ಣ ಅವರ ಸ್ಪಷ್ಟವಾದಂತಹ ಮಾತುಗಳು. ಆಯೋಗದ ವರದಿ ಏನಿದೆ ಅದು ನನ್ನ ಹೋರಾಟಕ್ಕೆ ಯಾವುದೇ ರೀತಿಯ ಹಿನ್ನಡೆಯನ್ನು ತರೋದಿಲ್ಲ. ನ್ಯಾಯಾಲಯದಲ್ಲಿ ಅಂತಿಮ ತೀರ್ಪು ಬರ್ತದೆ. ಯಾರು ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.